ಈ ನಡುವೆ ಕೋವಿಡ್ ಮೇಲ್ವಿಚಾರಣೆಗೆ ಅಂತಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಮಾಡಿಕೊಂಡಿದ್ರು. ಅದರ ಮೊದಲ ಸಭೆ ಇವತ್ತು. ರಾಜ್ಯದಲ್ಲಿ 34 ಕೇಸ್ ಆಗಿದೆ, JN1. ಹಾಗಾಗಿ ಇವತ್ತು ಕೋವಿಡ್ ಉಪಸಮಿತಿಯ ಮೊದಲ ಸಭೆಯನ್ನು ಕರೆಯಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಜೊತೆಗೆ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, MC ಸುಧಾಕರ್, HC ಮಹದೇವಪ್ಪ ಇವರೆಲ್ಲರೂ ಕೂಡ ಈ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಸೇರಿ ಈಗಾಗಲೇ ಕೆಲವೊಂದು ತಾಂತ್ರಿಕ ಸಲಹಾ ಸಮಿತಿಯರು ಶಿಫಾರಸುಗಳನ್ನ ಕೊಟ್ಟುಬಿಟ್ಟಿದ್ದಾರೆ. ಆ ಶಿಫಾರಸುಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಸಾಧಕ ಬಾಧಕಗಳೇನೇನು, ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಏನು ಪ್ರಯೋಜನವಾಗುತ್ತೆ, ಈ ವಿಚಾರಗಳ ಚರ್ಚೆ ಆಗಬೇಕು. ಜನಸಾಮಾನ್ಯರಿಗೆ ತೊಂದರೆನೂ ಆಗಬಾರ್ದು, ದೈನಂದಿನ ಜನಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ರೀತಿಯಾದಂತಹ ಕೆಲವೊಂದು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಇವತ್ತಿನ ಇವತ್ತು ಮೊದಲ ಸಭೆ, ಉಪಸಮಿತಿಯ ಮೊದಲ ಸಭೆ ಆಗಿರೋದ್ರಿಂದ ಈ ಸಭೆಯ ನಡಾವಳಿ ಅಂದರೆ ಸಭೆಯಲ್ಲಿ ಚರ್ಚಿಸಬೇಕಾದ ವಿಚಾರಗಳೇನು, ಈ ನಡಾವಳಿಗಳನ್ನ ಮೊದಲೇ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರಾ, ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು? ಹಾಗಾದರೆ ಅರವಿಂದ, ಇವತ್ತಿನ ಮೊದಲ ಸಭೆಯಲ್ಲಿ ಇದುವರೆಗೂ ಆಗಿರುವಂಥ ಕೋವಿಡ್ನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ವರದಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆ ವರದಿಯ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ನಾವು ನಿನ್ನೆನೇ ಹೇಳ್ತಾ ಇದ್ವಿ, ಈಗಾಗಲೇ ಕೋವಿಡ್ ಕೇಸ್ ಮತ್ತು ಪಾಸಿಟಿವಿಟಿ ರೇಟ್ ಏರಿಕೆ ಆಗಿದೆ ಮತ್ತು ಹೊಸ ತಳಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಮಾಸ್ಕನ್ನು ಹಾಕ್ಕೊಳ್ಳಿಕ್ಕೆ ಸೂಚನೆ ಕೊಡಿ, ಅಂದರೆ ಟಫ್ ರೂಲ್ಸ್ ಅಲ್ಲದೇ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡಿ ಅಂತೇಳಿ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಇರುವಂಥ ಅಂಶಗಳು, ಒಂದು ಮಾಸ್ಕ್ ವಿಚಾರ ಚರ್ಚೆ ಆಗುತ್ತೆ, ಮತ್ತು ಕೋವಿಡ್ ಟೆಸ್ಟ್ ಮತ್ತೆ ಹೆಚ್ಚಳ ಮಾಡುವಂಥದ್ದು, ಹೊಸ ವರ್ಷದಲ್ಲಿ ಗುಂಪುಗೂಡಿ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸ್ಯಾನಿಟೈಸೇಷನ್ನು, ಜೊತೆಗೆ ಸಾಮಾಜಿಕ ಅಂತರ, ಪಬ್ಬು ಬಾರ್ಗಳಲ್ಲಿ ಸ್ಯಾನಿಟೈಸೇಷನ್ ಅವೈಲಬಲ್ ಇರುವಂತೆ ನೋಡ್ಕೊಳ್ಳುವಂಥದ್ದು, ಇದನ್ನು ಮತ್ತೆ ಗಡಿಭಾಗದ ಜಿಲ್ಲೆಗಳಲ್ಲಿ ಮತ್ತೆ ಕಟ್ಟೆಚ್ಚರ ವಹಿಸಬೇಕು.